ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವಿವತ್ತು ನಮ್ಮ ಅತ್ತೆಯವರ ತವ್ರ ಮನೆ ಅಂದರೆ ಮಾಚನಹಳ್ಳಿಗೆ ಬಂದಿದ್ದೀವಿ. ಆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ. ನಮ್ಮ ಅತ್ತೆಯವರು ಬೆಂಗಳೂರಲ್ಲಿದ್ದರು, ಅವ್ರು ಅಲ್ಲಿಂದ ಹೊರಟು ಬಂದರು. ನಾವು ತುಮಕೂರಿಂದ ಹೊರಟು ಬಂದ್ವಿ. ಇವರೇ ಹರ್ಷ ಅಣ್ಣ ಅಂತ, ಇವರೇ ಇಲ್ಲಿ ಪೂಜೆ ಮಾಡೋರು. ನಮ್ಮ ಅತ್ತೆಯವರ ಅಣ್ಣನ ಮಗ ಇವರು. ಇಲ್ಲಿ ಯಾವ ದೇವರು ಇರೋದು ಅಂದರೆ ಕಂಬದ ನರಸಿಂಹಸ್ವಾಮಿ ಇದೆ. ನನಗೆ ಚಿಕ್ಕ ವಯಸ್ಸಿಂದನೂ ನರಸಿಂಹಸ್ವಾಮಿ ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಮ್ಮ ಅಪ್ಪ ಅವ್ರು ಪೂಜೆ ಮಾಡೋದು ಇದೇ ನರಸಿಂಹಸ್ವಾಮಿ. ನಮ್ಮೂರಲ್ಲಿ ಕೂಡ ಇದೇ ಥರ ಕಂಬದ ನರಸಿಂಹಸ್ವಾಮಿ ಇದೆ. ಈ ದೇವಸ್ಥಾನ ಇರೋದು ಮಾಚನಹಳ್ಳಿಯಲ್ಲಿ. ಮಾಚನಹಳ್ಳಿ ಎಲ್ಲಿ ಬರುತ್ತೆ ಅಂದರೆ ದಾವಸ್ಪೇಟೆಗೆ ಇದು ಹತ್ರ. ದಾವಸ್ಪೇಟೆಯಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಶಿವಗಂಗೆ ಸರ್ಕಲ್ ಸಿಗುತ್ತೆ. ಅಲ್ಲಿಂದ ಒಳಗಡೆ ಬಂದರೆ ಗೊಟ್ಟಿಕೆರೆಯಲ್ಲಿ ಮತ್ತೆ ನಾವು ರೈಟಿಗೆ ತಗೋಬೇಕು. ಅಲ್ಲಿಂದ ಬಂದರೆ ಮಾಚನಹಳ್ಳಿ ಅಂತ ಸಿಗುತ್ತೆ. ಅಲ್ಲಿ ಈ ಟೆಂಪಲ್ ಇರೋದು. ಪೂಜೆ ಎಲ್ಲ ಮಾಡಿಸಿದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಮತ್ತು ನಾವು ಅಲ್ಲಿಂದ ಪ್ರಸಾದ ತಿಂದು ಹೊರಟ್ವಿ. ನಾವು ನೆಕ್ಸ್ಟ್ ಹೋಗ್ತಿರೋದು ಮತ್ತೆ ಇನ್ನೊಂದು ಟೆಂಪಲ್ಗೆ. ಆದರೆ ಈ ಟೆಂಪಲ್ ವಿಶೇಷ ಏನು ಅಂದರೆ ಇದು ವರ್ಷಕ್ಕೆ ಒಂದೇ ದಿನ ಓಪನ್ ಆಗೋದು. ಅದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ. ಸಂಕ್ರಾಂತಿ ಹಬ್ಬ ನಾಳೆ ಇದೆ ಅಂದರೆ ಇದು ಇಂದಿನ ದಿನ ಇದು ಓಪನ್ ಆಗುತ್ತೆ. ಮಹಾದೇವಮ್ಮ ಅಂತ ದೇವರಿದು. ಇದು ಮತ್ತೆ ನಾವು ಮಾಚನಹಳ್ಳಿಯಿಂದ ವಾಪಸ್ ಬರ್ತಾ ಗೊಟ್ಟಿಕೆರೆ ಸಿಗುತ್ತಲ್ಲ, ಅಲ್ಲಿ ನಾವು ರೈಟಿಗೆ ತಗೋಬೇಕು. ಅಲ್ಲಿಂದ ಮುಂದೆ ಬಂದರೆ ಈ ಟೆಂಪಲ್ ಸಿಗುತ್ತೆ. ನಾವಿವಾಗ ಟೆಂಪಲ್ ರೀಚ್ ಆದ್ವಿ. ಈ ದೇವಸ್ಥಾನ ನೋಡ್ತಾ ಇದ್ರೆ ನನಗೊಂದು ನೆನಪಾಗುತ್ತೆ. 2 ಕಲ್ಲು ಗುಡ್ಡ ಯಾರ್ಯಾರು ನೋಡಿರ್ತೀರೋ ಅವ್ರಿಗೆ ಇದು ಸೇಮ್ ಅದೇ ರೀತಿ ಇದೆ ಟೆಂಪಲ್ಲು. ಅಂದರೆ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ಗುಡಿ ಇದೆ, ಅಲ್ಲಿ ದೇವರಿರೋದು. ನಾವೀಗ ದೇವಸ್ಥಾನದ ಹತ್ರ ಬಂದು ಇಳಿದ್ವಿ. ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ದೊಡ್ಡ ದೊಡ್ಡ ಬಂಡೆ ಕಾಣಿಸ್ತಿದ್ದಿಲ್ಲ, ಅದೇ ದೇವಸ್ಥಾನ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಅಲ್ಲಿ ಸೇರಿದ್ರು. ಪೂಜೆ ಕೂಡ ಆಗಿತ್ತು, ಹೋಮ ಕೂಡ ಆಲ್ರೆಡಿ ಆಗಿತ್ತು. ನೋಡ್ತಾ ಇರ್ಬೋದು ಇದೇ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅಂತ. ಇಲ್ಲಿ ಮಹಾದೇವಮ್ಮ ಅಂತ ಇರೋದು ದೇವರು. ಚಿಕ್ಕದಾಗಿದೆ, ಒಳಗಡೆ ಕಾಣಿಸಲ್ಲ. ಇದು ಅಲಂಕಾರ ಮಾಡಿರೋದು, ರಂಗನಾಥ ಸ್ವಾಮಿ ಅಲಂಕಾರ. ದೇವಸ್ಥಾನ ಒಂಥರ ತುಂಬ ಚೆನ್ನಾಗಿದೆ. ವರ್ಷಕ್ಕೆ ಒಂದೇ ಸರಿ ಇದು ಓಪನ್ ಆಗೋದು, ಸಂಕ್ರಾಂತಿಯ ಹಿಂದೂ ದಿನ. ನಾವು ಪೂಜೆ ಎಲ್ಲ ಮಾಡಿಸಿದ್ವಿ. ನಾವು ಪ್ರತಿ ವರ್ಷವೂ ಈ ಟೆಂಪಲ್ಗೆ ಬರ್ತೀವಿ ಸಂಕ್ರಾಂತಿ ಟೈಮಲ್ಲಿ. ಮೊದಲು ನಾವು ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಈ ಟೆಂಪಲ್ಗೆ ಬರ್ತೀವಿ. ಏನೋ ಒಂಥರ ಖುಷಿ, ಹಬ್ಬದ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಸಿಗ್ತೀವಿ ಅಂತ. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊತೀವಿ ಎಲ್ಲರ ಹತ್ರನೂ. ಇನ್ನೊಂದು ಏನಂದರೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಂಡಿರ್ತೀವಲ್ಲ ಎಳ್ಳು ಮತ್ತು ಬೆಲ್ಲ, ಅದನ್ನು ಪ್ರತಿಯೊಬ್ಬರು ಇಲ್ಲಿ ತೊಗೊಂಬಂದು ಎಲ್ಲರೂ ಒಟ್ಟಿಗೆ ಸೇರಿಸಿ ಅದು ಪೂಜೆ ಎಲ್ಲ ಆದಮೇಲೆ ಅರ್ಚಕರು ಇದನ್ನು ಪ್ರಸಾದವಾಗಿ ಎಲ್ರಿಗೂ ಕೊಡ್ತಾರೆ. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಇದೇ ಆ ಗುಡಿ ಒಳಗಡೆ ಇರೋ ದೇವರು ಮಹಾದೇವಮ್ಮ ಅಂತ. ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ. ಇದು ಅಲ್ಲಿ ಮಾಡಿರೋ ಅಲಂಕಾರ, ಇದು ರಂಗನಾಥ ಸ್ವಾಮಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ಪೂಜೆ ಪ್ರತಿ ವರ್ಷ ಮುಗಿಯೋದು ಸಂಜೆನೇ ಆಗೋಗುತ್ತೆ. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ನಾವು ಕೂಡ ಸಂಜೆವರೆಗೂ ಇದ್ದು ಪೂಜೆ ಎಲ್ಲ ಆದಮೇಲೆ ಊಟ ಮಾಡ್ತೀವಿ. ಊಟ ಆದಮೇಲೆ ನಾವು ಕೆಲವು ಪಂಕ್ತಿಗಳಿಗೆ ನಾವು ಕೂಡ ಇಲ್ಲಿ ಬಡಿಸ್ತೀವಿ ಊಟನ. ಪ್ರತಿ ವರ್ಷವೂ ಅಷ್ಟೇ. ನಾವಿಲ್ಲಿ ಊಟ ಆದಮೇಲೆ ನಾವು ಸ್ವಲ್ಪ ಹೊತ್ತಿದ್ದು ಅಲ್ಲಿಗೆಲ್ಲ ಊಟ ಬಡಿಸಿ ಹೊರಡ್ತೀವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಹೋಳಿಗೆ ಮಾಡಿಸಿದ್ರು, ಪಾಯಸ ಇತ್ತು. ಆದಮೇಲೆ ನಾವು ತೊಗೊಂಬಂದಿರೋ ಹಣ್ಣು ಕಾಯಿ ಪ್ರಸಾದ ಎಲ್ಲ ಇಸ್ಕೊಂಡು ಅಲ್ಲಿಂದ ಹೊರಟ್ವಿ. ಏಕೆಂದರೆ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾನು ಅವರೆಕಾಯಿ ಕಡಲೆಕಾಯಿ ಎಲ್ಲ ತೊಗೊಳ್ಬೇಕಿತ್ತು. ಏನು ತೊಗೊಂಡು ಇಟ್ಕೊಂಡಿರಲಿಲ್ಲ ಈ ವರ್ಷ. ಸೊ ಅಲ್ಲೇ ಬರ್ತಾ ನಾವು ದಾವಸ್ಪೇಟೆಯಲ್ಲಿ ಇಳ್ಕೊಂಡು ಅಲ್ಲಿ ಎಲ್ಲ ತೊಗೊಳ್ಳೋಣ ಅಂತ ಹೋದೆ. ಆದರೆ ಅಲ್ಲಿ ನೋಡಿದ್ರೆ ರೇಟ್ ಕೇಳಿದ್ರೆ ಸುಸ್ತಾಗೋದೆ. ಯಾವ ಸಲಿನೂ ನಾನು ಕಬ್ಬಿಗೆ ಇಷ್ಟೊಂದು ರೇಟ್ ಕೇಳಿರಲಿಲ್ಲ. ಒಂದಕ್ಕೆ 100 ರೂಪೀಸ್ ಹೇಳ್ತಾಯಿದ್ರು. ಅವು ಕೂಡ ಆಲ್ಮೋಸ್ಟ್ ಅಲ್ಲೇ ಖಾಲಿಯಾಗಿತ್ತು. ಕಡಲೆಕಾಯಿ ಒಂದು ಅವರೆಕಾಯಿ ಒಂದು ಇತ್ತು ಅಷ್ಟೇ. ಗೆಣಸಂತೂ ತುಂಬ ಸಣ್ಣದಾಗಿತ್ತು, ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಏನೂ ತೊಗೊಳ್ಳಿಲ್ಲ. ನಾನು ತುಮಕೂರಲ್ಲೇ ತೊಗೊಳ್ತೀನಿ ಅಂತ ಅಲ್ಲಿಂದ ಸುಮ್ಮನೆ ಬಂದೆ. ನಾನು ದಾವಸ್ಪೇಟಲ್ಲಿ ಏನೂ ತೊಗೊಳಕ್ಕಾಗಲಿಲ್ಲ. ತುಂಬ ಜನ ರಶ್ ಇತ್ತು, ನೋಡೋಕ್ಕೂ ಆಗ್ತಾಯಿರಲಿಲ್ಲ. ಆದರೆ ಗೆಣಸಂತೂ ಚೆನ್ನಾಗೇ ಇರಲಿಲ್ಲ ಅಲ್ಲಿ. ಕಬ್ಬು ಕೂಡ ತುಂಬ ರೇಟ್ ಜಾಸ್ತಿ ಹೇಳ್ತಿದ್ರು, 100 ರೂಪೀಸ್ ಹೇಳ್ತಾಯಿದ್ರು. ಅದಕ್ಕೆ ನಾನು ಇಲ್ಲೇ ತುಮಕೂರಲ್ಲಿ ಹೋಗಿ ಎಲ್ಲ ತೊಗೊಂಡು ಬಂದೆ. ಇಲ್ಲೆಲ್ಲ ಚೆನ್ನಾಗಿ ಸಿಕ್ತು ನನಗೆ. ನಾವು ಮನೇಲಿ ಇಬ್ಬರೇ ಇರೋದ್ರಿಂದ ನಾನೇನು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಬರಲಿಲ್ಲ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಕಬ್ಬಿಗೆ ತುಂಬ ಬೆಲೆ ಜಾಸ್ತಿ ಆಗಿತ್ತು.
ಎಲ್ಲ ಕಡೆನೂ 100 ರುಪೀಸ್ ಫಿಕ್ಸ್ ಮಾಡ್ಕೊಂಡಿದ್ರು. ಆದರೆ ಒಂದು ಕಡೆ ಮಾತ್ರ 40 ರುಪೀಸ್ ಸಿಕ್ತು ನನಗೆ. ಹೂ ಕೂಡ 80 ರುಪೀಸು 1/4 kg ಹೇಳ್ತಾಯಿದ್ರು. ಅವರೆಕಾಯಿ ಅಂತೂ ತೂಕ ಈ ಸಲ 250 350. ಅವರೆಕಾಯಿ ರೇಟ್ ಕೂಡ ಈ ಸಲ ಜಾಸ್ತಿ ಆಗಿತ್ತು. ಎಲ್ಲ ತೊಗೊಂಡು ಬಂದಮೇಲೆ ನಾಳೆ ಹಬ್ಬ ಬೇಗ ಮಾಡಬೇಕು ಅಂತ ರಾತ್ರಿನೇ ಎಲ್ಲ ಕಡಲೆಕಾಯಿ ಎಲ್ಲ ತೊಳೆದಿಟ್ಕೊಂಡ್ವಿ. ರಾತ್ರಿನೇ ನಾನು ಕಡಲೆಕಾಯಿ ಗೆಣಸು ಎಲ್ಲ ತೊಳೆದಿಟ್ಕೊಂಡಿರೋದ್ರಿಂದ ಬೇಗನೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಹೆಲ್ಪ್ ಆಯಿತು. 6:30 ಅಷ್ಟರಲ್ಲಿ ನನ್ನ ಪೂಜೆ ಎಲ್ಲ ಮುಗ್ದಿತ್ತು. ಧನುರ್ಮಾಸ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದು ತುಂಬ ಒಳ್ಳೆಯದು. ನಾನು ಪ್ರತಿ ವರ್ಷ ಒಂದು 5 ಡೇಸು ಅಥವಾ 9 ಡೇಸು ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ ಬರ್ತೀನಿ. ನಮ್ಮ ಸಂಕ್ರಾಂತಿ ಹಬ್ಬ ಹೀಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.